ಈ ರೀತಿ ಸಾಫ್ಟ್ ಆಗಿರುವಂಥ ಇಡ್ಲಿ ಮಾಡ್ಕೊಳ್ಬೇಕು ಅಂದರೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕು. ಬೇಸಿಗೆ ಕಾಲದಲ್ಲೇನೋ ತುಂಬ ಬೇಗ ಫರ್ಮೆಂಟ್ ಆಗುತ್ತೆ, ಆದರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನೇ ಟಿಪ್ಸ್ ಯೂಸ್ ಮಾಡಿದ್ರೂ ಫರ್ಮೆಂಟ್ ಆಗೋದಿಲ್ಲ, ಸೋಡಾ ಏನೋ ಉಪಯೋಗಿಸಿ ಇಡ್ಲಿ ಮಾಡ್ಕೊಳ್ತೀವಿ ಅನ್ನೋರಾದರೆ ಈ ಟಿಪ್ನ ಫಾಲೋ ಮಾಡ್ಬೋದು. ಸೊ ನೀವು ದೋಸೆ ಇಡ್ಲಿಗೆ ಹಿಟ್ಟು ರುಬ್ಬಬೇಕಾದ್ರೇ ಮೊದಲೇ ಉಪ್ಪು ಹಾಕ್ಬಿಟ್ಟು ರುಬ್ಬಿಟ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇರಬೇಕು. ಈ ಪಾತ್ರೆ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ಪಾತ್ರೆನ ಇದರ ಮೇಲ್ಗಡೆ ಇಡಬೇಕು. ಈ ರೀತಿ ಇಟ್ಕೊಂಡು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ತಂಪಾದ ವಾತಾವರಣ ಇದ್ರೂ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಈಗ ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದರೆ 10 ರಿಂದ 12 ಗಂಟೆ ನಾನು ಫರ್ಮೆಂಟ್ ಆಗೋದಕ್ಕೆ ಇಟ್ಟಿದ್ದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಸೊ ಈ ಟಿಪ್ನ ಫಾಲೋ ಮಾಡಿಬಿಟ್ಟು ನೀವು ಇಡ್ಲಿ ದೋಸೆ ಹಿಟ್ಟನ್ನ ಫರ್ಮೆಂಟ್ ಮಾಡ್ಕೊಳ್ಬೋದು. ಸೊ ಮತ್ತೆ ನೀವು ಇದಕ್ಕೆ ಸೋಡಾ ಏನೋ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಇದೇ ರೀತಿಯೇ ಇಡ್ಲಿ ಅಥವಾ ದೋಸೆನ ಮಾಡ್ಕೊಳ್ಬೋದು. ಇಡ್ಲಿ ಅಥವಾ ದೋಸೆ ರೆಸಿಪಿ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.